ಆತ್ಮೀಯ ರೈತ ಬಾಂಧವರಿಗೆ ರಮೇಶ್ ಶುಗರ್ ಮಾಡುವ ನಮಸ್ಕಾರಗಳು. ಬಂಧುಗಳೇ, ಇನ್ನೇನು ಬೆಲೆ ನಿಗದಿಯಾಗಿದೆ, 3165 ರೂಪಾಯಿ ಕಾರ್ಖಾನೆ ಪ್ರಾರಂಭಿಸ್ತವೆ ಅಂತಕ್ಕಂಥ 3 ಜಿಲ್ಲೆಗೆ ಕಲಬುರಗಿ ಜಿಲ್ಲೆಯ ಜಾಹೀರಾತು ಹಬ್ಬಿದೆ. ಬಿಜಾಪುರ, ಬೀದರ್, ಕಲಬುರಗಿ. ಆದರೆ ಇಲ್ಲಿ ನೋಡಿದ್ರೆ ಇನ್ನೂ ಬೆಲೆನೇ ನಿಗದಿ ಆಗಿಲ್ಲ ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ಜಿಲ್ಲಾಧಿಕಾರಿಗಳು ಪದೇ ಪದೇ ಸಭೆ ಮಾಡ್ತಾ ಇದ್ದಾರೆ. ಏನಕ್ಕೆ ರೈತರ ದಾರಿ ತಪ್ಪಿಸೋ ಕೆಲಸ ಮಾಡ್ತಾ ಇದ್ದೀರಿ? ಮಾನ್ಯ ಆಹಾರ ಇಲಾಖೆ ಅಧಿಕಾರಿಗಳು 10ನೇ ತಾರೀಕು ಪ್ರತಿಭಟನಾ ಸ್ಥಳಕ್ಕೆ ಬಂದು ಯಾವುದೇ ಲಿಖಿತ ರೂಪದ ಹೇಳಿಕೆ ನೀಡದೆ ಕೇವಲ ರಾಜ್ಯ ಸರ್ಕಾರದ ಆದೇಶ ಪ್ರತಿ ತಂದು ಇವತ್ತು KPR ಸಕ್ಕರೆ ಕಾರ್ಖಾನೆ ಒಪ್ಪಿಕೊಂಡಿದೆ, ಸಿದ್ದಸಿರಿ ಸಕ್ಕರೆ ಕಾರ್ಖಾನೆ ಒಪ್ಪಿಕೊಂಡಿದೆ, ರೇಣುಕಾ ಸಕ್ಕರೆ ಕಾರ್ಖಾನೆ ವಿಚಾರ ಮಾಡ್ತಾರಂತ ಹೇಳಿ ಇವತ್ತು ರೈತರ ದಾರಿ ತಪ್ಪಿಸಿ ಇವತ್ತು ಹೋರಾಟವನ್ನು ಹತ್ತಿಕ್ಕಿದ್ದೀರಿ. ಅದಕ್ಕೆಲ್ಲ ಕಾರಣೀಕರ್ತರು ಜಿಲ್ಲಾಡಳಿತ ಮತ್ತು ಆಹಾರ ಇಲಾಖೆ ಅಧಿಕಾರಿ. ಅವರ ಮಾತನ್ನು ನಂಬಿ ಲಿಖಿತ ರೂಪದಲ್ಲಿ ಯಾವ ಕಾರ್ಖಾನೆ ಏನು ರೇಟ್ ಕೊಡುತ್ತದೆ ಅಂತ ಹೇಳಿಕೆಯನ್ನು ಬರೆದುಕೊಳ್ಳದೆ ಎದ್ದಿರ್ತಕ್ಕಂಥದ್ದು ನಮ್ಮ ರೈತರದು ಕೂಡ ತಪ್ಪಿದೆ. ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ನಾವು ಕುಡಿಸುವುದಾಗಿ ಭರವಸೆ ನೀಡಿದ್ದೀರಿ ಯಾರು? ಜನಪ್ರಿಯ ಶಾಸಕರು, ಮಾಜಿ ಶಾಸಕರು, ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಯ ಅಧ್ಯಕ್ಷರು ತಾವೆಲ್ಲರ ಭಾಗವಹಿಸಿ ರೈತರಿಗೆ ಒಂದು ಸರಿಯಾದ ಬೆಲೆ ನಿಗದಿ ಆಯಿತು ಅಂತಕ್ಕಂಥ ಸಂತಸದ ಸಂದರ್ಭದಲ್ಲಿ ಮತ್ತೇನು ಸ್ವಾಮಿ ಇದು? ಇನ್ನೂ ಬೆಲೆ ನಿಗದಿ ಆಗಿಲ್ಲ, ಕಾರ್ಖಾನೆಗಳು ಪ್ರಾರಂಭಿಸ್ತಾ ಇಲ್ಲ, ಜಿಲ್ಲಾಡಳಿತ ಪದೇ ಪದೇ ಮೀಟಿಂಗ್ ಮಾಡ್ತಾ ಇದೆ. ಇದಕ್ಕೆಲ್ಲ ಯಾರು ಹೊಣೆ? ಏನಾದರೂ 3165 ರೂಪಾಯಿಯಲ್ಲಿ 1 ರೂಪಾಯಿ ಕಡಿಮೆ ಆದರೂ ಕೂಡ ಇದಕ್ಕೆ ಜವಾಬ್ದಾರಿ ಹೊರುವವರು ಯಾರು? ಏನು ಲಿಖಿತ ರೂಪದಲ್ಲಿ ಬರೆದುಕೊಳ್ಳದೆ ಹೋರಾಟ ಹಿಂತುಕೊಂಡ ರೈತರು ಹೊರಬೇಕಾ, ಅಥವಾ ಅದಕ್ಕೆ ಸಹಕರಿಸಿದಂಥ ರಾಜಕೀಯ ಮುಖಂಡರು ಹೊರಬೇಕಾ, ಅಥವಾ ತಪ್ಪು ಹೇಳಿಕೆ ನೀಡಿರ್ತಕ್ಕಂಥ ಜಿಲ್ಲಾಡಳಿತ ಹೊರಬೇಕಾ? ಯಾತಕ್ಕಾಗಿ ಇದು ನಡೀತಾ ಇದೆ? ಏತಕ್ಕಾಗಿ ಪದೇ ಪದೇ ಸಭೆ ಮಾಡ್ತಾ ಇದ್ದೀರಿ? ಕೂಡಲೇ ತಾವು ಏನು ಹೇಳಿಕೆ ನೀಡಿರೋ ಪ್ರಕಾರ ಬೆಲೆ ಕೊಡಿಸಲೇಬೇಕು. ಯಾಕಂದ್ರೆ ಇವತ್ತು ರೈತ ನಮಗೊಂದು ಒಳ್ಳೆ ಬೆಲೆ ಆಗಿದೆ, ಬೆಲೆ ನಿಗದಿ ಆಗಿದೆ ಅಂತಕ್ಕಂಥ ಸಂತಸದಲ್ಲಿದ್ದ. ಆದರೂ ತಾವು ಮೀಟಿಂಗ್ ಮಾಡ್ತಾ ಇರೋದು ನಮಗೇಕೋ ಅನುಮಾನ ಬರ್ತಾ ಇದೆ. ನಮ್ಮಲ್ಲಿ ಅನುಮಾನ ಕಾಡ್ತಾ ಇದೆ, ಏನಾದರೂ ಬೆಲೆ ನಿಗದಿ ಕಡಿಮೆ ಆಗುತ್ತಾ ಅಂತಕ್ಕಂಥ ಅನುಮಾನ ಕಾಡ್ತಾ ಇದೆ. ಆದ ಕಾರಣಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥ ಎಲ್ಲ ನನ್ನ ಹೋರಾಟಗಾರರಿಗೆ ಕೈ ಮುಗಿದು ವಿನಂತಿ ಮಾಡ್ಕೋತೀನಿ. ತಾವು ಏನು ಜವಾಬ್ದಾರಿ ಹೊತ್ತುಕೊಂಡು ಹೋರಾಟ ಮಾಡಿದ್ದೀರಿ, ತಮ್ಮ ವೇದಿಕೆಗೆ ಬಂದು ಏನು ಹೇಳಿಕೆ ನೀಡಿ ಹೋಗಿದ್ದಾರೆ ಅಧಿಕಾರಿಗಳು, ಅದಕ್ಕೆ ಬದ್ಧವಾಗಿಸಲು, ಅದಕ್ಕೆ ಬೆಲೆ ನಿಗದಿಪಡಿಸಿದ ಬೆಲೆ ಕೊಡಲೇಬೇಕೆನ್ನುವ ಒಂದು ಹಠದಿಂದ ಮುಂದೆ ಹೋರಾಟ ತಾವು ಮಾಡಲೇಬೇಕು. ನಿಮ್ಮ ಜೊತೆ ನಾವಿರ್ತೀವಿ, ನಿಮ್ಮ ಜೊತೆ ನಾವು ಬೆನ್ನು ಹತ್ತೀವಿ. ಯಾಕಂದರೆ ಈ ಜಿಲ್ಲೆಯ ರೈತರಿಗೆ ಅನುಕೂಲ ಆಗಬೇಕಾಗಿದೆ. ಆ ಕಾರಣಕ್ಕಾಗಿ ತಾವು